24 ಹವರ್ಸಲ್ಲಿ ನಿಮಗೋಸ್ಕರ ಏನು ಮೆಸೇಜ್ ಇದೆ ಅನ್ನುವಂಥದ್ದು ನೋಡೋಣ. ಅಂದರೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹದ್ದು, ಏನೆಲ್ಲ ಬರ್ತಾ ಇದೆ, ಹೊಸ ವಿಷಯಗಳಾಗಿರ್ಬೋದು ಅಥವಾ ಶುಭ ಸಮಾಚಾರಗಳಾಗಿರ್ಬೋದು, ಯಾವ ಬದಲಾವಣೆ 24 ಅವರ್ಸಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಪ್ರೀತಿಸಿದಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ 24 ಹವರ್ಸಲ್ಲಿ ಬರ್ತಾರೆ ಅನ್ನುವಂಥದ್ದು. ಅಂದರೆ ನೀವಿಬ್ಬರು ಮೀಟ್ ಮಾಡಿ ತುಂಬ ದಿನಗಳು ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದಷ್ಟು ಬೇಗ, ಅಂದರೆ 24 ಹವರ್ಸಲ್ಲಿ ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಇದ್ದೀರಾ, ನಿಮಗೆ ಕಾಲ್ ಅಥವಾ ಮೆಸೇಜ್ ಕೂಡ ಬರುವಂತಹ ಸಾಧ್ಯತೆ ಇದೆ. ಅಂದರೆ ಮೀಟ್ ಮಾಡ್ತಾರೆ ಅನ್ನುವಂಥದ್ದು, ನೀವು ಹತ್ತಿರದಲ್ಲಿದ್ದರೆ ಖಂಡಿತವಾಗ್ಲೂ ನಿಮ್ಮನ್ನು ಭೇಟಿ ಆಗುವಂಥದ್ದು ಹೆಚ್ಚಿದೆ. ಹಾಗೆ ಒಂದು ವೇಳೆ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ನಿಮಗೆ ಮೆಸೇಜ್ ಕಾಲಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಮೆಸೇಜ್ ಅಥವಾ ಕಾಲ್ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ನಿಮ್ಮನ್ನು ಹೆಚ್ಚಾಗಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೊತೆಯಲ್ಲಿ ಈಗ ನೀವು ಪ್ರೀತಿಸ್ತಾ ಇರುವಂತಹವರು ನಿಮ್ಮ ಜೊತೆಯಲ್ಲಿ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅನ್ನುವಂಥದ್ದಾಗಿರ್ಬೋದು ಅಥವಾ ವಾಕ್ ಹೋಗಬೇಕು ಅನ್ನೋದು, ಹೀಗೆ ಒಟ್ಟು ನಿಮ್ಮ ಜೊತೆಯಲ್ಲಿ ಎಲ್ಲಾದರೂ ಹೋಗಬೇಕು ಅನ್ನುವಂಥದ್ದು, ಇಷ್ಟವಾದಂತಹ ಪ್ಲೇಸ್ಗೆ ನಿಮ್ಮ ಜೊತೆಯಲ್ಲಿ ಹೋಗಬೇಕು ಅನ್ನುವಂತಹ ಆಸೆಯನ್ನು ಹೊಂದಿದರೆ, ಹಾಗೆ ನೀವು ಜೊತೆಯಲ್ಲಿ ಹೋಗ್ತೀರಾ 24 ಅವರ್ಸಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ತಗೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿದೆ. ಅಂದರೆ ಹೆಚ್ಚಾಗಿ ಇಲ್ಲಿ ನೀವು ಪ್ರೀತಿಸಿದಂತಹ ಅವರು ಅಥವಾ ನೀವು ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೂ ಕೂಡ ಅವರು ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರು ನಿಮ್ಮನ್ನು ಭೇಟಿ ಆಗಲಿಕ್ಕೋಸ್ಕರ ಹೆಚ್ಚಾಗಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಭೇಟಿ ಆಗ್ತಾರೆ 24 ಅವರ್ಸಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಇಲ್ಲಿ ನೀವು ತುಂಬ ಇಷ್ಟಪಡುವಂತಹ ವ್ಯಕ್ತಿ, ನಿಮ್ಮ ಫ್ರೆಂಡ್ಸ್ ಆದರೂ ಆಗಿರ್ಬೋದು, ಅವರು ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನುವಂಥದ್ದು. ಪ್ರೀತಿ ಅನ್ನೋಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಇಷ್ಟಪಡುವಂತಹ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ನಿಮ್ಮನ್ನು ಮೀಟ್ ಮಾಡ್ತಾರೆ 24 ಅವರ್ಸಲ್ಲಿ ಅನ್ನುವಂತಹದ್ದು. ಹೆಚ್ಚಾಗಿ ನಿಮ್ಮ ಕ್ಲಾಸ್ಮೇಟ್ ಆಗಿರ್ಬೋದು, ತುಂಬ ವರ್ಷಗಳಿಂದ ನೀವು ಭೇಟಿ ಆಗದೆ ಇರುವಂತಹವರನ್ನು ನೀವು ಭೇಟಿ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರವನ್ನು ಶೇರ್ ಮಾಡ್ತಾರೆ ಅನ್ನುವಂತಹದ್ದು. ಕೆಲವೊಬ್ಬರು ಇಲ್ಲಿ ನೀವು ಪ್ರೀತಿಸಿದಂತಹವರು ನಿಮ್ಮ ಮೇಲಿರುವಂತಹ ಮನದಾಳದ ಮಾತುಗಳನ್ನು ಅವರು ಶೇರ್ ಮಾಡ್ತಾರೆ ನಿಮ್ಮ ಜೊತೆ ಅಂತ. ಯಾವುದೋ ವಿಚಾರಗಳನ್ನು, ಪ್ರೀತಿಗೆ ಸಂಬಂಧಿಸಿದ ವಿಚಾರಗಳನ್ನು ಅವರು ನಿಮ್ಮ ಹತ್ರ ಶೇರ್ ಮಾಡದೆ ಇರುವಂತಹದ್ದನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾ ಇರುವಂತಹವರು ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹದ್ದು ಅಥವಾ ನಿಮ್ಮ ಜೊತೆಯಲ್ಲಿ ಎಲ್ಲಾದರೂ ಹೊರಗಡೆ ಸುತ್ತಾಡಬೇಕು ಅನ್ನುವಂತಹ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಮೇಲಿನ ಪ್ರೀತಿ ಏನಿದೆ, ಅವರ ಮನಸ್ಸಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹೇಳದೆ ಅವರ ಮನಸ್ಸಿನಲ್ಲಿಯೇ ಇಟ್ಕೊಂಡಿರುವಂತಹ ಫೀಲಿಂಗ್ಸನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡ್ತಾರೆ, ನಿಮಗೆ ಕಾಲ್ ಮಾಡಿ ಶೇರ್ ಮಾಡ್ತಾರೆ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ಪ್ರೀತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅನ್ನುವಂತಹದ್ದು. ನೀವು ನಿಮ್ಮನ್ನು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಿಮಗೆ ಪ್ರೀತಿಯ ವಿಚಾರವನ್ನು ತಿಳಿಸಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅವರು ನಿಮ್ಮ ಮೇಲಿರುವ ಪ್ರೀತಿಯ ವಿಚಾರವನ್ನು ಕೂಡ ಅವರು ನಿಮ್ಮೊಂದಿಗೆ ಹಂಚ್ಕೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಹತ್ರ ಆ ವಿಚಾರಗಳನ್ನು ಅವರು ತಿಳಿಸ್ತಾರೆ ಅನ್ನುವಂಥದ್ದು ಕೂಡ ಆಗಿದೆ.
ಇಲ್ಲಿ ಹೆಚ್ಚಾಗಿ ನಿಮಗೆ ಪ್ರಾರ್ಥಿಸ್ತಾ ಇರುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ 24 ಅವರ್ಸಲ್ಲಿ ನೀವು ಪ್ರೀತಿಸ್ತಾ ಇರುವ ನಿಮ್ಮನ್ನು ಯಾರು ಪ್ರೀತಿಸ್ತಾ ಇದ್ದಾರಲ್ಲ ಅವರು ನಿಮಗೋಸ್ಕರ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಸುಂದರವಾಗಲಿ ಅನ್ನುವಂತಹ ಉದ್ದೇಶದಿಂದ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ನೀವು ಅವರ ಜೊತೆಯಾಗಿ ಹೋಗುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಟೆಂಪಲ್ಗೆ ವಿಸಿಟ್ ಮಾಡೋದಾಗಿರ್ಬೋದು, ಈ ರೀತಿ ಒಟ್ಟಿಗೆ ಹೋಗುವಂತಹದ್ದು ಕೂಡ ಆ ಕಾರಣದಿಂದ ನೀವು ಒಟ್ಟಿಗೆ ಹೋಗುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನೀವು ಕೂಡ 24 ಅವರ್ಸಲ್ಲಿ ನೀವು ಇಷ್ಟಪಡುವಂತಹ ಟೆಂಪಲ್ಗೆ ಹೋಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹೋಗ್ಬೋದು ಅಥವಾ ನೀವು ಹೋಗುವಂತಹ ಪ್ಲ್ಯಾನ್ ಕೂಡ ಮಾಡ್ತೀರಾ ಅನ್ನುವಂತಹದ್ದು ತಿಳಿತಾ ಇದೆ. ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅನ್ನುವಂತಹದ್ದು ಭಾಳಷ್ಟು ದಿನಗಳಿಂದ ಏನಾದರೂ ನಿಮಗೆ ಆಸೆಗಳೇನಾದರೂ ಇದ್ದರೆ ಆ ಆಸೆಗಳು ಕೂಡ 24 ಅವರ್ಸಲ್ಲಿ ಈಡೇರ್ತಾ ಇದೆ. ಉತ್ತಮವಾದ ನಿರ್ಧಾರಗಳನ್ನು ಕೂಡ ತಗೊಳ್ತಿದ್ದೀರಾ. ಕೆಲವೊಬ್ಬರು ನೀವು ಹೋಗ್ತಾ ಇದ್ದೀರಾ, ನೀವು ಇಷ್ಟಪಡುವಂತಹ ದೇವಸ್ಥಾನಕ್ಕೆ ಹೋಗುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಫೈನಾನ್ಷಿಯಲಿ ಏನಾದರೂ ಪ್ರಾಬ್ಲಮಲ್ಲಿದ್ದರೆ ಖಂಡಿತವಾಗ್ಲೂ ಆ ಪ್ರಾಬ್ಲಮ್ಮಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ನೀವು ಕೆಲವೊಬ್ಬರಿಗೆ ಏನಾದರೂ ದುಡ್ಡು ಕೊಟ್ಬಿಟ್ಟು ನಿಮಗೆ ವಾಪಸ್ ತಗೊಳ್ಳಿಕ್ಕೆ ಇಷ್ಟು ದಿನ ಆಗಲಿಲ್ಲ ಅನ್ನುವಂತಹದ್ದಿದ್ರೂ ಕೂಡ ಅದೆಲ್ಲ ಸಮಸ್ಯೆಗಳು ಬಗೆಹರಿತಾ ಇದೆ ಅನ್ನುವಂತಹದ್ದು, ನಿಮಗೆ ಮರಳಿ ಸಿಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಥವಾ ನೀವು ಯಾವುದಾದ್ರೂ ರೀತಿಯಲ್ಲಿ ಹಣಕಾಸಿನಲ್ಲಿ ಸಮಸ್ಯೆಗೆ ಸಿಲ್ಕೊಂಡಿದ್ರೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದರೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಅನ್ನುವಂತಹದ್ದು ಕೂಡ ನಿಮಗೆ ಸಿಗ್ತಾ ಇದೆ. ದೇವರ ಆಶೀರ್ವಾದದಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಅನ್ನುವಂತಹದ್ದು ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂತಹದ್ದಿದೆ, ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನುವಂತಹದ್ದು ಕೂಡ ನಿಮಗೆ ಇದೆ. ಆ ಸಮಸ್ಯೆಗಳು ಕೂಡ ದೂರವಾಗ್ತಾ ಇದೆ. ಯಾವುದೋ ಒಂದು ರೀತಿಯಲ್ಲಿ ಯಾರಾದರೂ ನಿಮಗೆ ಸಹಾಯವನ್ನು ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಯಾವುದೇ ಒಂದು ರೀತಿ ನೆಗೆಟಿವಿಟಿ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇತ್ತು ಇಷ್ಟು ದಿನ, ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ಏನೇ ಇದ್ದರೂ ಅದೆಲ್ಲದರಿಂದ ಕೂಡ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಕೂಡ ಸಿಗ್ತಾ ಇದೆ. ಹಾಗೆ ನಿಮ್ಮ ಜೀವನ ಒಂದು ರೀತಿಯಲ್ಲಿ ಉತ್ತಮವಾಗ್ತಾ ಇದೆ. ನಿಮ್ಮ ಮನಸ್ಥಿತಿ ಕೂಡ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. 24 ಅವರ್ಸಲ್ಲಿ ನಿಮ್ಮ ಮನಸ್ಥಿತಿ ಉತ್ತಮ ಬದಲಾವಣೆಯನ್ನು ಕಾಣುವುದನ್ನು ನೀವು ಗಮನಿಸ್ತೀರಾ ಅನ್ನುವಂತಹದ್ದು. ಯಾವುದೇ ರೀತಿ ನೆಗೆಟಿವಿಟಿ ಅನ್ನುವಂತಹದ್ದು ನಿಮ್ಮಲ್ಲಿದ್ದರೆ ಅದು ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಆ ವಿಚಾರವನ್ನು ಕೂಡ ನೀವು ಗಮನಿಸ್ತೀರಾ ಅನ್ನುವಂತಹದ್ದು. ನೀವು ಪ್ರೀತಿಸಿದಂತಹವರನ್ನು ಭೇಟಿ ಆಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ದೂರದಲ್ಲಿ ಇದ್ದೀರಾ ಒಬ್ರಿಗೊಬ್ಬರು, ಆದರೆ ನಿಮ್ಮಲ್ಲಿ ಪ್ರೀತಿ ಇದೆ, ಆದರೆ ಇಲ್ಲಿ ಹೆಚ್ಚಾಗಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅವರು ನಿಮ್ಮನ್ನು ಭೇಟಿ ಆಗೋದಿರ್ಬೋದು ಅಥವಾ ಕಾಲ್ ಅಥವಾ ಮೆಸೇಜ್ ಅನ್ನುವಂತಹದ್ದು ಬರ್ತಾ ಇದೆ. ನಿಮಗೆ ಸಂತೋಷ ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅವರನ್ನು ಹೆಚ್ಚಾಗಿ ನೀವು ಭೇಟಿ ಆಗುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಭಾಳಷ್ಟು ದಿನಗಳಿಂದ, ಭಾಳಷ್ಟು ತಿಂಗಳುಗಳಿಂದ ನೀವು ಪ್ರೀತಿಸಿದಂತಹವರಿಂದ ದೂರ ಇದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದ್ರ. ಅವರ ಬರುವಿಕೆಗೋಸ್ಕರ ನೀವು ಕಾಯ್ತಾ ಇದ್ರಾ, ಇಷ್ಟು ದಿನ ನೀವು ಪ್ರಾರ್ಥಿಸ್ತಾ ಇದ್ರ ಅವರ ಬರುವಿಕೆಗೋಸ್ಕರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲ ಆ ಆಸೆಗಳು ನಿಮಗೆ 24 ಅವರ್ಸಲ್ಲಿ ಈಡೇರ್ತಾ ಇದೆ. ಯಾವುದೋ ಒಂದು ರೀತಿ ನಿಮಗೆ ಕನೆಕ್ಟ್ ಆಗ್ತಾರೆ ಅವರು, ನೀವು ಪ್ರೀತಿಸಿದಂತಹ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಮೀಟ್ ಮಾಡೋದಿರ್ಬೋದು ಅಥವಾ ನಿಮಗೆ ಕಾಲ್ ಮಾಡೋದಿರ್ಬೋದು. ನೀವು ಸಂತೋಷ ಪಡುವ ಹಾಗೆ 24 ಅವರ್ಸಲ್ಲಿ ಆಗುತ್ತೆ ಅನ್ನುವಂತಹದ್ದು. ನೀವು ಕಾಲ್ ಮೆಸೇಜ್ ವೆಯ್ಟ್ ಮಾಡ್ತಾ ಇದ್ದರೆ ಕಾಲ್ ಅಥವಾ ಮೆಸೇಜ್ ಬರುತ್ತೆ, ಅಥವಾ ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ಸಂತೋಷ ಅನ್ನುವಂತಹದ್ದು ನಿಮಗೆ 24 ಅವರ್ಸಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಫ್ರೆಂಡ್ಸ್ ಎಲ್ಲ ಏನಾದರೂ ತುಂಬ ದಿನದಿಂದ ನೀವೇನಾದರೂ ಸೆಲೆಬ್ರೇಷನ್ ಏನಾದರೂ ಮಾಡಬೇಕು ಅನ್ನುವಂತಹದ್ದು ಏನಾದರೂ ಇದ್ದರೆ, ಅಥವಾ ಒಟ್ಟಿಗೆ ಸೇರಬೇಕು ಅನ್ನುವಂತಹದ್ದು, ಮೀಟ್ ಆಗಬೇಕು ಅನ್ನುವಂತಹದ್ದು ಏನಾದರೂ ನಿಮ್ಮ ಪ್ಲ್ಯಾನ್ ಇದ್ದರೆ ಅದು ಕೂಡ ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ.
ಹೆಚ್ಚಾಗಿ ಬ್ಯೂಟಿ ಅನ್ನುವಂತಹದ್ದು ಕೂಡ ನಿಮಗೆ ಬದಲಾವಣೆ ಆಗ್ತಾ ಇದೆ. ಅಂದರೆ ನಿಮ್ಮ ಬ್ಯೂಟಿಯಲ್ಲಿ ಇಷ್ಟು ದಿನ ಯಾವುದೋ ಒಂದು ರೀತಿ ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಚೇಂಜಸ್ ಅನ್ನುವಂತಹದ್ದು ನೀವು ಕಾಣ್ತಾ ಇರಲಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಹೆಚ್ಚಾಗಿ ಇಲ್ಲಿ ಏನಾದರೂ ನಿಮಗೆ ತುಂಬ ಜನ ನೀವು ತಾಯಿ ಆಗಬೇಕು ಅನ್ನುವಂತಹ ಕನಸನ್ನು ಕಂಡಿದ್ದರೆ ಖಂಡಿತವಾಗ್ಲೂ ಆ ಆಸೆಗಳು ಕೂಡ ನಿಮಗೆ ಈಡೇರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮ ಬದಲಾವಣೆ ಆಗ್ತಾ ಇದೆ. ಭಾಳಷ್ಟು ಕೋಪ ಏನಾದರೂ ನಿಮ್ಮಲ್ಲಿತ್ತು ಅನ್ನುವಂಥದ್ದಾದರೆ ಅದೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಗೆ ಸಂಬಂಧಪಟ್ಟಂತೆ ನೀವು 24 ಅವರ್ಸಲ್ಲಿ ಉತ್ತಮ ಬದಲಾವಣೆ ಆಗೋದನ್ನು ನೀವು ಗಮನಿಸ್ತೀರಾ. ಹಾಗೆ ನಿಮ್ಮ ಬ್ಯೂಟಿಯಲ್ಲಿ ಕೂಡ ತುಂಬಾ ಚೇಂಜಸ್ ಅನ್ನುವಂತಹದ್ದಾಗುತ್ತೆ. ನಿಮ್ಮ ಜ್ಞಾನ ಅನ್ನುವಂತಹದ್ದು ಸಡನ್ನಾಗಿ ಹೆಚ್ಚಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಬೇಕಾಗುವಷ್ಟು ನಿಮ್ಮ ಕೈಗೆ ಸಿಗುತ್ತೆ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ನಿಮಗೆ ಬರಬೇಕಾದಂತಹ ಅಮೌಂಟ್ ಏನಾದರೂ ನೀವು ಅದಕ್ಕೋಸ್ಕರ ನೀವು ಬಹಳಷ್ಟು ವೆಯ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಬಂದು ಸೇರುತ್ತೆ ಅನ್ನುವಂಥದ್ದು, ಅದರಿಂದ ನೀವು ಸಂತೋಷ ಪಡ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಹೊಸದಾಗಿ ನೀವು ಆರಂಭಿಸಬೇಕು ಅನ್ನುವಂತಹದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾರಾದರೂ ಈಗ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅಂತೇಳಿ ಬಹಳಷ್ಟು ದಿನಗಳಿಂದ ನೀವು ಕಷ್ಟಪಡ್ತಾ ಇದ್ದರೆ ಅಥವಾ ನಿಮಗೆ ಪ್ರಾರಂಭಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು, ಯಾವುದೋ ಒಂದು ರೀತಿ ನೀವು ಸ್ಟಕ್ ಆಗಿದ್ರೂ ಕೂಡ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನು ಭೇಟಿ ಆಗ್ತೀರಾ ಅನ್ನುವಂಥದ್ದು, ಅವರ ಜೊತೆ ಸಂತೋಷವಾಗಿ ದಿನವನ್ನು ಕಳಿತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಇಲ್ಲಿ ನೀವು ಪ್ರೀತಿಸಿದಂತಹವರನ್ನು ಮೀಟ್ ಮಾಡ್ತಿದ್ದೀರಾ. ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮನ್ನು ನೀವು ಮೀಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಹಾಗೆ ಇಷ್ಟು ದಿನ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಬಗ್ಗೆ ಏನಾದರೂ ನಿಮಗೆ ಅನಿಸಿಲ್ಲ ಅಂತ ಹೇಳಿದರೆ, ನೀವು ಪ್ರೀತಿಸುವವರ ಜೊತೆ ಖಂಡಿತವಾಗ್ಲೂ ಆ ಒಂದು ಕನೆಕ್ಷನ್ ಅನ್ನುವಂತಹದ್ದನ್ನು ನೀವು ನಿಮ್ಮಲ್ಲಿ ಬರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಕೆಲವೊಬ್ಬರಿಗೆ ಇಲ್ಲಿ ನೀವು ಲವ್ ಅನ್ನುವಂತಹದ್ದು ಬರ್ತಾ ಇದೆ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದರೆ ನೀವು ಭೇಟಿ ಆಗ್ತೀರಾ, ಒಬ್ರಿಗೊಬ್ಬರು ಭೇಟಿ ಆಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಜನ ನೀವು ಪ್ರೀತಿಸಿದವರನ್ನು ಮೀಟ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ. ಅದು ಕೂಡ ಆ ಆಸೆ ಕೂಡ ನಿಮ್ಮ ಈಡೇರುತ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಹೊರಗಡೆ ಸುತ್ತಾಡುವಂತಹದ್ದು ಕೂಡ ಇದೆ. ನೀವು ಭಾಳಷ್ಟು ದಿನಗಳಿಂದ ಏನಾದರೂ ಪ್ಲಾನ್ ಮಾಡ್ಕೊಂಡಿರ್ಬೋದು, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಬೇಕು ಅನ್ನುವಂತಹದ್ದು, ಏನಾದರೂ ಟ್ರಿಪ್ ಹೋಗ್ಬೇಕು ಅನ್ನುವಂತಹದ್ದಿದ್ರೂ ಕೂಡ ಅದು ಕೂಡ ನಿಮ್ಮ ಆ ಆಸೆ ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಸೋಲ್ಮೇಟ್ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಕೂಡ ಸಿಗ್ತಾರೆ ಅನ್ನುವಂಥದ್ದು. ಕೆಲವೊಬ್ಬರಿಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರನ್ನು ಕೂಡ ನೀವು ಭೇಟಿ ಆಗ್ತೀರಾ. ಅವರ ಜೊತೆ ಪ್ರೀತಿ ಅನ್ನುವಂತಹದ್ದು ಕೂಡ ಆಗುತ್ತೆ ಅನ್ನುವಂಥದ್ದು. ನೀವು ಅವರನ್ನು ನೋಡಿದಾಗ ನಿಮಗೆ ಪ್ರೀತಿ ಅನ್ನುವಂಥದ್ದು ಕೂಡ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅನ್ನುವಂತಹದ್ದು ಕೂಡ ನಿಮಗೆ ತಿಳಿಯುತ್ತೆ, ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಯಾವುದೋ ಒಂದು ರೀತಿ ನಿಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಗುರುತಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. ಇಷ್ಟು ದಿನ ನಿಮ್ಮಲ್ಲಿ ಕಾಣದ ಯಾವುದೋ ಒಂದು ರೀತಿಯ ಜ್ಞಾನವನ್ನು ಅಥವಾ ನಿಮ್ಮ ಬ್ಯೂಟಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವವನ್ನು ಬೇರೆಯವರು ಗುರುತಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಇಷ್ಟು ದಿನ ನೀವು ಎಲ್ಲೋ ಒಂದು ರೀತಿ ನಿಮ್ಮ ಇನ್ನರ್ ಸ್ಟ್ರೆಂತ್ ಹೊರ ಜಗತ್ತಿಗೆ ತಿಳಿದಿಲ್ಲ ಅಂದರೆ ಈಗ ಅದು ತಿಳಿಯೋ ಸಮಯ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಬ್ಯಾಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಮುಗಿದು ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ಹೆಚ್ಚಾಗಿ ಜ್ಞಾನ ಅನ್ನುವಂಥದ್ದು ಬರ್ತಿದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಕೂಡ
ನಿಮಗೆ ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಯಾವುದೋ ಒಂದು ರೀತಿ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಹೆಲ್ತಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಕೆಲಸ ಕಾರ್ಯಗಳನ್ನು ಆರಂಭಿಸಲಿಕ್ಕೆ ಕೂಡ ನಿಮಗೆ ಎಲ್ಲೋ ಜ್ಞಾನದ ಕೊರತೆ ಕೂಡ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಬ್ಯಾಡ್ ಕರ್ಮದಿಂದ ಅದೆಲ್ಲವೂ ಸಮಸ್ಯೆಗಳು ನಿಮಗೆ ಆಗ್ತಾ ಇತ್ತು. ಆದರೆ ಈಗ ಅದು ಬದಲಾವಣೆ ಆಗ್ತಾ ಇದೆ. ನಿಮ್ಮ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಮುಗಿತಿದೆ. ಆದ್ದರಿಂದ ಯೂನಿವರ್ಸ್ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದು ಬ್ಯೂಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಿಮ್ಮ ಜ್ಞಾನ ಅನ್ನುವಂತಹದ್ದು, ಹಾಗೆ ನಿಮ್ಮ ಇಂಟ್ಯೂಷನ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಅನ್ನುವಂತಹದ್ದು. ನೀವು ಎಲ್ಲೇ ಒಂದು ರೀತಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸಲಿಕ್ಕೆ ಆಗಿರ್ಬೋದು, ಯಾವ ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನೀವು ಗೊಂದಲದಲ್ಲಿದ್ದರೆ ಖಂಡಿತವಾಗ್ಲೂ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗೆ ನೀವು ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಅನ್ನುವಂತಹದ್ದು ಉತ್ತಮ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ನೀವು ಯಾವುದೋ ಒಂದು ರೀತಿ ಇಷ್ಟು ದಿನದಲ್ಲಿ ನಿಮಗೆ ನೀವು ಕೊಟ್ಟಿರುವಂತಹದ್ದು ವಾಪಸ್ ಬಂದಿಲ್ಲ ಅನ್ನುವಂತಹದ್ದಿದ್ರೂ ಕೂಡ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಸಿಗ್ತಾ ಇದ್ದಾರೆ. ಹಾಗೆ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನ್ಯೂ ಲವ್ ಅನ್ನುವಂತಹದ್ದು ಬರ್ತಾ ಇದೆ. ಟ್ರೂ ಲವ್ ಅನ್ನುವಂತಹದ್ದು ಕೂಡ ಬರ್ತಾ ಇದೆ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅವರಿಗೆ ಮತ್ತೆ ನೀವು ಒಂದಾಗ್ತಾ ಇದ್ದೀರಾ ಅನ್ನುವಂತಹದ್ದು, ಮತ್ತೆ ಕನೆಕ್ಟ್ ಆಗ್ತಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಜನ ಇಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿನ ಯಶಸ್ಸು ಅನ್ನುವಂತಹದ್ದು ಪಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದೇ ರೀತಿ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ಹೇಳಿಬಿಟ್ಟು ಬಹಳಷ್ಟು ನೀವು ಪ್ರಯತ್ನಿಸ್ತಾ ಇದ್ದೀರಾ. ಆದರೆ ಇಷ್ಟು ದಿನ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಖಂಡಿತವಾಗ್ಲೂ ಈಗ ಆ ಚೇಂಜಸನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ನಿಮ್ಮ ಆಸೆಗಳು ಕೂಡ ಈಡೇರ್ತಾ ಇದೆ. ಕೆಲವೊಬ್ಬರು ಹೆಚ್ಚಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಪ್ರೀತಿ ಆಗಿರ್ಬೋದು, ಅಥವಾ ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ಬಗ್ಗೆ ಕೂಡ, ಹಾಗೆ ಕೆಲವೊಬ್ಬರು ಇಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ. ಅದೆಲ್ಲವೂ ಕೂಡ ಹೆಚ್ಚಾಗಿ ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ. ನಿಮ್ಮ ಆಸೆಗಳು ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. 24 ಅವರ್ಸಲ್ಲಿ ಈ ಎಲ್ಲ ಬದಲಾವಣೆಗಳು ನಿಮ್ಮಲ್ಲಿ ಆಗ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.